ಇಲ್ಲಿ ಕುದೀತಿರೋದು ಏನು ಅಂತಿದ್ದೀರಾ? ಇದು ನಮ್ಮ ಘಟ್ಟದಲ್ಲಿ ಆಗೋ ಆಲೆಮನೆ ಬೆಲ್ಲ ರೀ. ಹೌದು, ಇಂದಿಗೂ ಸಾವಯವ ಮಾದರಿಯಲ್ಲಿ ಬೆಲ್ಲ ಆಗುತ್ತೆ, ಅದನ್ನು ನಾವು ತಿಂತೀವಿ ಅಂದರೆ ಅದು ಈ ಆಲೆಮನೆ ಬೆಲ್ಲದಿಂದ ಮಾತ್ರ. ಈಗ ಕೆಲವೊಬ್ಬರಿಗೆ ಬಿ ಪಿ ಶುಗರ್ ಇರುತ್ತೆ, ಸಕ್ಕರೆ ತಿನ್ನಬೇಡಿ ಅಂತ ಡಾಕ್ಟರ್ ಹೇಳಿರ್ತಾರೆ. ಮತ್ತೇನು ಮಾಡೋದು, ಈಗೀಗ ಬರುವ ಬೆಲ್ಲಗಳಲ್ಲೂ ಸಕ್ಕರೆ ಅಂಶ ಇರುತ್ತಲ್ಲ ಅಂತ ಹೇಳಿ ಅನೇಕ ಜನ ಹೆದರಿರ್ತಾರೆ. ಈಗ ಆ ಭಯವನ್ನ ಬಿಟ್ಟಾಕಿ, ಆಲೆಮನೆ ಬೆಲ್ಲ ಪ್ಯೂರ್ ಇರುತ್ತೆ, ಇದರಿಂದ ಆರೋಗ್ಯಕ್ಕೆ ಬೆನಿಫಿಟ್ ಕೂಡ ಇರುತ್ತೆ ಹೊರತು ಮಾರಕ ಆಗೋದಿಲ್ಲ. ನೀವು ಮನೆಯಲ್ಲಿ ಸಕ್ಕರೆಯ ಬದಲಿಗೆ ಈ ಆಲೆಮನೆ ಬೆಲ್ಲವನ್ನ ಉಪಯೋಗಿಸಿ ನೋಡಿ. ನಿಮಗೆ ಬೇಕು ಅಂದ್ರೆ ಡಿಸ್ಪ್ಲೇನಲ್ಲಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ 1, 2 ಅಥವಾ 25 kg ಡಬ್ಬದಲ್ಲಿ ಇವರು ನಿಮ್ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ. ಬೆಲ್ಲ ತಿಂದ್ರೆ ಬೆಟ್ಟದಷ್ಟು ಉಪಯೋಗ ಇದೆ ಅಂತ ಹಿರಿಯವರು ಹೇಳಿದ್ದಾರೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಹೊಟ್ಟೆ ತಂಪಾಗಿರುತ್ತೆ, ರಕ್ತ ಶುದ್ಧಿ ಆಗುತ್ತೆ, ಲಿವರ್ ಸಮಸ್ಯೆ ಬರೋದೇ ಇಲ್ಲ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದ್ರೂ ಕೂಡ ಅದನ್ನು ಹೆಚ್ಚು ಮಾಡೋದಕ್ಕೆ ಒಳ್ಳೆಯ ಬೆಲ್ಲ ಸಹಕಾರಿ ಆಗಿದೆ. ಆದರೆ ಕೆಟ್ಟ ಅಂಶ ಬೆರೆತಿರುವಂತಹ ಬೆಲ್ಲವನ್ನ ನೀವು ತಿನ್ನಬಾರ್ದು. ಒಳ್ಳೆಯ ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಕಬ್ಬಿನಿಂದ ತಯಾರಿಸಿರುವಂತಹ ಬೆಲ್ಲವನ್ನು ತಿಂದ್ರೆ ನಿಮ್ಮ ಆರೋಗ್ಯ ಬೆಟ್ಟದಷ್ಟು ವೃದ್ಧಿ ಆಗುತ್ತೆ. ಈ ವರ್ಷದ ಆಲೆಮನೆ ಬೆಲ್ಲ ಕ್ಲೋಸ್ ಆಗ್ತಿದೆ. ಬೇಕು ಅಂದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಸೇವ್ ಮಾಡಿಕೊಂಡು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಕೊಂಡು ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನಂತೂ ಆಲೆಮನೆಗೆ ಹೋಗಿ ಹಾಲನ್ನು ಕುಡಿದು ಕಬ್ಬನ್ನು ಕೂಡ ತಿಂದ್ಕೊಂಡು ಬಂದೆ. 1 ಡಬ್ಬಿ ಬೆಲ್ಲಾನು ಕೂಡ ಕಾರಿಗೆ ಹಾಕೊಂಡೆ. ಇದನ್ನ ಇನ್ಮುಂದೆ ನಾನು 6 ತಿಂಗಳು ಇಟ್ಕೊಂಡು ತಿನ್ನಬಹುದು. ಒಮ್ಮೊಮ್ಮೆ 1 ವರ್ಷದವರೆಗೂ ಕೂಡ ಇದು ಹಾಳಾಗೋದಿಲ್ಲ. ಮನೆಯಲ್ಲಿ ಇನ್ಮುಂದೆ ಬೇಕಾದ ಸ್ವೀಟ್ಸ್ ಅನ್ನ ಮಾಡ್ಕೊಂಡು ತಿನ್ಬಹುದು. ನಮ್ಮ ಮಲೆನಾಡಿನಲ್ಲಿ ಆಲೆಮನೆಯನ್ನ ನೋಡೋದೇ ಒಂಥರ ಚಂದ. ಪ್ರತಿ ವರ್ಷ ಈ ಸೊಬಗನ್ನ, ಫೀಲಿಂಗ್ಸ್ ಅನ್ನ ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ. ನೀವು ಮಾಡ್ಕೋಬೇಡಿ ಅಂತ ಈ ರೀಲ್ಸ್ ಅನ್ನ ಹಾಕಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಹೆಗ್ಗದ್ದೆ ಸ್ಟುಡಿಯೋ.